ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ಮುಖದ ಸುಂದರವಾಗಿ ಕಾಣಿಸುವಂಥ ಒಂದು ಸೀಕ್ರೆಟ್ ಟಿಪ್ಸು. ಮುಖ ಕಪ್ಪಾಗಲಿ, ಕುತ್ತಿಗೆ ಭಾಗ ಕಪ್ಪಾಗಲಿ, ಈ ಥರ ಮುಖದ ಮೇಲೆ ಪಿಗ್ಮೆಂಟೇಷನ್ ಆದರೂ ಕೂಡ ಇದನ್ನು ಬಗೆಹರಿಸುವಂಥ ಈ ಸೀಕ್ರೆಟ್ ಟಿಪ್ಸ್ ಅನ್ಬೋದು. ಹಾಗೆ ನೋಡ್ತಾ ಇರ್ಬೋದು, ಲೈವ್ ರಿಸಲ್ಟ್ ಕೂಡ ನೋಡಿ ಸ್ನೇಹಿತರೆ, ಯಾವ ರೀತಿಯಾಗಿ ಇದು ಗ್ಲೋ ಬರುತ್ತೆ ಅಂತ ತೋರಿಸ್ತೀನಿ. ಹಾಗೆ ನೋಡಿ, ಎಷ್ಟೆಲ್ಲ ಮುಖದ ಮೇಲೆ ಪಿಗ್ಮೆಂಟೇಷನ್ ಇದ್ರೂ ಕೂಡ ಈಸಿಯಾಗಿ ಎಲ್ಲನೂ ಕೂಡ ಹೋಗಿಬಿಡುತ್ತೆ. ಹಾಗೆ ರಿಸಲ್ಟ್ ಕೂಡ ಶಾಕಿಂಗ್ ಆಗಿಬಿಡ್ತೀರಾ ನೋಡಿ. ಹಾಗಿದ್ರೆ ಸ್ನೇಹಿತರೆ ವೀಕ್ಷಕರೇ, ಅಮ್ಮಂದಿರಾಗಲಿ ಆಂಟಿಯಂದಿರಾಗಲಿ ಎಲ್ಲರ ವಯಸ್ಸಿನವರಿದ್ದರೂ ಕೂಡ ಇದನ್ನು ಯೂಸ್ ಮಾಡಿದ್ರೆ ಅವರ ಮುಖವಾಗಿ ಕೂಡ ಸುಂದರವಾಗಿ ಕಾಣಿಸ್ಕೋಬೋದು. ಹಾಗಿದ್ರೆ ಮುಖ ಏಜ್ ಆದಮೇಲೆ ಇಳಿ ಬೀಳುವಂಥ ಸಮಸ್ಯೆ ಕೂಡ ಬಗೆಹರಿಸುವಂಥ ಇವತ್ತಿನ ಈ ಬ್ಯೂಟಿಫುಲ್ ಟಿಪ್ಸು. ಕೊರಿಯನ್ ಅವರು ಕೂಡ ಇದನ್ನು ಫಾಲೋ ಮಾಡ್ತಿರ್ತಾರಂತ ನಾನು ಕೂಡ ಕೇಳಿದೆ. ಅವರು ಸ್ಕಿನ್ನು ಕೂಡ ನೋಡಿ ಎಷ್ಟು ಬ್ರೈಟ್ ಆ್ಯಂಡ್ ವೈಟ್ ಕಾಣಿಸುತ್ತೆ ಅಂತ. ಹಾಗಿದ್ರೆ ಯಾಕೆ ತಡ ಮಾಡೋದು, ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಫಸ್ಟು ಸ್ನೇಹಿತರೆ, ಒಂದು ಬಟ್ಲನ್ನು ತೊಗೊಂಡಿದ್ದೀನಿ. ಈ ಬಟ್ಲಲ್ಲಿ ಏನಪ್ಪ ಹಾಕ್ತೀನಂತ ನೋಡಿ. ಇದು ನನ್ನ ಗೆಳತಿಯ ಸೀಕ್ರೆಟ್ ಬ್ಯೂಟಿಫುಲ್ ಟಿಪ್ಸು. ಅವಳು ಪಾರ್ಲರ್ನಲ್ಲಿ ಇದೇ ರೀತಿಯಾಗಿ ಕಸ್ಟಮರಿಗೂ ಕೂಡ ಯೂಸ್ ಮಾಡ್ತಿರ್ತಾಳೆ. ಅವ್ರ ಕಸ್ಟಮರ್ ಕೂಡ ರಿಸಲ್ಟ್ ನೋಡಿ ಅವರೇ ಶಾಕಿಂಗ್ ಆದರು. ಹಾಗಾಗಿ ಅವರಿಗೂ ಕೂಡ ಹೇಳಿಕೊಡ್ತಾಳೆ, ನನಗೂ ಕೂಡ ಹೇಳಿದಳು. ಅದಕ್ಕೋಸ್ಕರ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ. ಇವಾಗ 1 ಇಲ್ಲದ್ರೆ 2 ಸ್ಪೂನಷ್ಟು ನಾನು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಇವಾಗ ಸಕ್ಕರೆ ಜೊತೆಗೆ ನಾನು ತೊಗೊಂಡಿರೋದು ಏನಪ್ಪ ಅಂದರೆ ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡಿದ್ದೀನಿ ನೋಡಿ. ಈ ಕ್ಲಿನಿಕ್ ಪ್ಲಸ್ ಶಾಂಪೂ ಮುಖದ ಸುಂದರವಾಗಿ ಕಾಣಿಸುವಂಥ ಸೀಕ್ರೆಟ್ ಇದರಲ್ಲಿ ಇರುವಂಥದ್ದು ಸ್ನೇಹಿತರೆ. ಯಾಕಂದರೆ ಮುಖವನ್ನು ಕೂಡ ಕ್ಲೀನ್ ಮಾಡುತ್ತೆ, ನಮ್ಮ ಕೈಕಾಲು ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ನಾವು ತಲೆ ವಾಶ್ ಮಾಡೋದು ಮಾತ್ರ ಅಷ್ಟೇ ಇಲ್ಲ ಸ್ನೇಹಿತರೆ, ಶಾಂಪೂವನ್ನು ಮುಖದ ಮೇಲೆ ಕೂಡ ನಾವು ಬಳಸ್ಬೋದು. ಹಾಗಾದರೆ ನೋಡಿ, ಇವಾಗ ಈ ಸಕ್ಕರೆ ಒಳಗಡೆ ನಾನು ಇವಾಗ ತೊಗೊಂಡಿರುವಂಥ ಶಾಂಪೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಶಾಂಪೂವನ್ನು ಹಾಕ್ಕೊಳ್ಳಿ. ಹಾಕಿದಾಗ ಒಂಥರ ಕ್ರೀಮ್ ಥರ ರೆಡಿ ಆಗುತ್ತೆ ನೋಡಿ. ನೀವು ಕೂಡ ತೋರಿಸ್ತೀನಿ. ಇದೇ ರೀತಿ ಕಲಿಸ್ತಾ ಹೋದರೆ ಇದು ಶಾಂಪೂ ಜೊತೆಗೆ ಸಕ್ಕರೆ ಏನಾಗುತ್ತೆ ಅಂದರೆ ಒಂದು ಕ್ರೀಮ್ ಥರ ರೆಡಿ ಆಗುತ್ತೆ. ಇವಾಗ ಮುಖದ ಮೇಲೆ ಸಮಸ್ಯೆ ನೋಡಿ, ಸ್ಕ್ರಬ್ಬಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ ಸ್ನೇಹಿತರೆ. ಫಾಸ್ಟಾಗಿ ನಮ್ಮ ಮುಖವನ್ನು ಗ್ಲೋ ಮಾಡುವಂಥದ್ದು. ಹಾಗಾಗಿ ಇವತ್ತಿನ ಈ ಫೇಸ್ ಪ್ಯಾಕನ್ನು ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ. ಯಾಕಂದರೆ ಸ್ನೇಹಿತರೆ, ನನ್ನ ಗೆಳತಿಯ ಬ್ಯೂಟಿಫುಲ್ ಪಾರ್ಲರ್ನಲ್ಲಿ ಇರುವಂಥ ಟಿಪ್ಸ್ ಅನ್ಬೋದು. ಇದು ಎಲ್ರಿಗೂ ಕೂಡ ಶೇರ್ ಮಾಡ್ಬೋದು. ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನೀವು ಕೂಡ ಶೇರ್ ಮಾಡಿ. ಅವಳು ನನಗೋಸ್ಕರ ಹೇಳಿರೋವಂಥದ್ದು. ಇದರಲ್ಲಿ ಇನ್ನೊಂದು ಏನಪ್ಪ ಹಾಕ್ತಾಯಿದ್ದೀನಿ ಅಂದರೆ ಸ್ನೇಹಿತರೆ, ನಾನು ದಂತ ಮಂಜನ ಹಾಕ್ತಾ ಇರೋವಂಥದ್ದು ಕೋಲ್ಗೇಟ್. ಇವಾಗ ನೋಡಿ, ಈ ಕೋಲ್ಗೇಟ್ ಒಳಗಡೆ ಏನೆಲ್ಲ ಇರುತ್ತೆ ಅಂತ ಗೊತ್ತಿರ್ಬೋದು ನಿಮಗೂ ಕೂಡ. ದಂತಮಂಜನ ಕೋಲ್ಗೇಟ್ನಲ್ಲಿ ಲವಂಗ ಮತ್ತು ಬೇವಿನ ಎಲೆದ ರಸ, ಇದರಲ್ಲಿ ಎಲ್ಲ ಕೂಡ ಬೆನಿಫಿಟ್ಸ್ ಇರುವಂಥದ್ದು. ಹಾಗಾಗಿ ಇದು ಕೂಡ ನಾವು ಫೇಸಿಗೆ ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಕೋಲ್ಗೇಟ್ ತಗೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಕೋಲ್ಗೇಟ್ ಇದ್ದರೆ ಬಳಸ್ಕೊಳ್ಳಿ, ಇಲ್ಲದಿದ್ದರೆ ನೀವು ವೈಟ್ ಕೋಲ್ಗೇಟ್ ಕೂಡ ಬಳಸ್ಕೋಬೋದು. ಇವಾಗ ನೋಡಿ, ಈ ಕೋಲ್ಗೇಟ್ ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಪರ್ಫೆಕ್ಟಾಗಿ ಕ್ರೀಮಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ನ್ಯಾಚುರಲಾಗಿ ಗ್ಲೋ ಮಾಡ್ಕೊಳ್ಳುವಂಥ ಸ್ಕಿನ್ ಬ್ಯೂಟಿಫುಲ್ ಟಿಪ್ಸ್ ನೋಡಿ. ನೀವು ಕೂಡ ಟ್ರೈ ಮಾಡಿ. ಎಷ್ಟೇ ಯಂಗಾದವರಾಗಲಿ ವಯಸ್ಸಾದವರಾಗಲಿ ಎಲ್ರಿಗೂ ಕೂಡ ಇದು ಬೆನಿಫಿಟ್ಸ್ ಸಿಗುವಂಥದ್ದೇ ನೋಡಿ. ನೋಡ್ತಾನೆ ಇರ್ಬೋದು ಕ್ರೀಮ್ ರೆಡಿಯಾಗಿರುವಂಥದ್ದು, ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ಮನೆಯಲ್ಲೇ ನಾವು ಯೂಸ್ಫುಲ್ ಆಗುವಂಥ ಕ್ರೀಮ್ಗಳು ರೆಡಿ ಮಾಡಿಕೊಂಡು ನಮ್ಮ ಫೇಸ್ ಕೂಡ ಗ್ಲೋ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ. ಮುಖದ ಮೇಲೆ ಪಿಗ್ಮೆಂಟೇಷನ್, ಕಪ್ಪು ಕಲೆಗಳು ಇವೆಲ್ಲ ಕೂಡ ರಿಮೂವ್ ಮಾಡುವಂಥದ್ದು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಏನಪ್ಪ ಸೇರಿಸ್ತೀನಿ ಅಂದರೆ ಅರಿಶಿಣದ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ಳಿ. ಅರಿಶಿಣದ ಪುಡಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಹಚ್ಚೋದ್ರಿಂದ ಮುಖದ ಮೇಲೆಲ್ಲ ಕಪ್ಪು ಕಲೆಗಳು ಬಿದ್ದಿಟ್ಟಿರ್ತಲ್ಲ ಸ್ನೇಹಿತರೆ, ಅವೆಲ್ಲ ಕಲೆಗಳು ಎಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಅರಿಶಿಣದ ಪುಡಿಯಲ್ಲಿ ಅಷ್ಟು ಬೆನಿಫಿಟ್ಸ್ ಇರುವಂಥದ್ದು. ಹಾಗಾಗಿ ಅರಿಶಿಣದ ಪುಡಿ ನಿಮ್ಮ ಫೇಸಿಗೆ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಮುಖದ ಕಪ್ಪು ಕಲೆಗಳು ಕೂಡ ದಿನಾಲೂ ಯೂಸ್ ಮಾಡೋದ್ರಿಂದ ಕೂಡ ಎಲ್ಲರೂ ಕೂಡ ಹೋಗಿಬಿಡುತ್ತೆ. ಇವಾಗ ನೋಡಿ, ಈ ಫೇಸಿಗೆ ಫೇಸ್ ಪ್ಯಾಕ್ ರೆಡಿ ಆಯಿತು. ನಾನು ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ. ರಿಸಲ್ಟ್ ನೋಡ್ಬೋದು ನೀವು. ಎಷ್ಟೇ ಮುಖದ ಟ್ಯಾನ್ ಆಗಲಿ, ಕಪ್ಪು ಕಲೆಗಳಾಗಲಿ, ಮುಖದ ಮೇಲೆ ಫೇಸಿಗೆ ಗ್ಲೋನೇ ಇಲ್ಲಪ್ಪ ಅನ್ನೋರು ಇದನ್ನು ಟ್ರೈ ಮಾಡಿದ್ರೆ ಮುಖದ ಮೇಲೆ ಗ್ಲೋನೆಸ್ ನೋಡ್ತಾ ಹೋಗ್ಬೋದು. ಮತ್ತು ಅದು ಒಂದೇ ವಾರದಲ್ಲಿ ಒಂದೇ ಸರ್ತಿ ಟ್ರೈ ಮಾಡಬೇಕಂತ ಏನಿಲ್ಲ ಸ್ನೇಹಿತರೆ. ನೀವು ಎಷ್ಟು ಸರ್ತಿ ಕೂಡ ಟ್ರೈ ಮಾಡಿದ್ರೂ ಏನೂ ಕೂಡ ಹಾನಿಯಾಗಲ್ಲ. ಕೆಮಿಕಲ್ ಪ್ರಾಡಕ್ಟ್ ಇದ್ದರೆ ನಮಗೆ ಸ್ವಲ್ಪ ಸೈಡ್ ಎಫೆಕ್ಟ್ ಜಾಸ್ತಿ ಆಗಿರುತ್ತೆ. ನ್ಯಾಚುರಲ್ ಆಗಿರುವಂಥ ರಿಸಲ್ಟ್ ನಾವು 10 ಸರ್ತಿ ಬಳಸಿದ್ರೂ ಕೂಡ ನಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಇವಾಗ ಇದು ಪೂರ್ತಿಯಾಗಿ ಸಕ್ಕರೆ ಕರಗೋವರೆಗೂ ಕೂಡ ಚೆನ್ನಾಗಿ ಈ ಫೇಸ್ ಪ್ಯಾಕನ್ನು ಕಲಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿಯಾಗಿರುವಂಥದ್ದು. ಈ ಥರ ಕ್ರೀಮು ನಾವು ದುಬಾರಿ 1000 ರೂಪಾಯಿ ಕೊಟ್ಟರು ಕೂಡ ನಮಗೆ ಹೊರಗಡೆ ಹೋದರೆ ಸಿಗಲ್ಲ. ಇವಾಗ ಬನ್ನಿ, ನಾನು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಇದೇ ರೀತಿಯಾಗಿ ಯೂಸ್ ಮಾಡಿ.
ಸ್ನೇಹಿತರೆ, ಫಸ್ಟ್ ಟೈಮ್ ನೀವು ಏನಾದರೂ ಯೂಸ್ ಮಾಡಬೇಕಂತ ಅಂದ್ಕೊಂಡವ್ರು ಫಸ್ಟಿಗೆ ನಿಮಗೆ ಕೈಗೆ ಅಪ್ಲೈ ಮಾಡ್ಕೊಂಡು ನೋಡಿ, ಮುಖದ ಭಾಗ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ನೋಡಿ. ಯಾಕಂದರೆ ಇದರಲ್ಲಿ ಶಾಂಪೂವನ್ನು ಬಳಸಿದ್ದೀವಿ ಅಲ್ವಾ, ಸ್ವಲ್ಪ ಸೈಡ್ ಎಫೆಕ್ಟ್ ಜಾಸ್ತಿ ಇದ್ದರೆ ನೀವು ಯೂಸ್ ಮಾಡೋದು ಬಿಟ್ಬಿಡಿ. ಇಲ್ಲ ನಮಗೆ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅನ್ನೋರಿದ್ದರೆ ನೀವು ಖಂಡಿತವಾಗಿ ಬಳಸ್ಬೋದು. ನನ್ನ ಸ್ಕಿನ್ ಮೇಲೆ ನೋಡಿ, ಕೈ ಮೇಲೆ ಆಗಲಿ ಕಾಲ ಮೇಲೆ ಆಗಲಿ ಎಲ್ಲ ಕೂಡ ಟ್ಯಾನನ್ನು ರಿಮೂವ್ ಮಾಡುವಂಥದ್ದು ಈ ಫೇಸ್ ಪ್ಯಾಕು. ಹಾಗಾಗಿ ನೀವು ಕೂಡ ಗ್ಲೋ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಫೇಸ್ ಪ್ಯಾಕ್ ಥರನೇ ಇದು ರೆಡಿಯಾಗಿರೋಂಥ ಕ್ರೀಮು. ನಾನು ಕೈ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಒಂದು 2-3 ನಿಮಿಷ, ಆಲ್ಮೋಸ್ಟ್ ಒಂದು 5 ನಿಮಿಷ ಆದರೂ ಕೂಡ ನೀವು ಮಸಾಜ್ ಮಾಡಿದ್ರಿ ಅಂದರೆ ಒಂಥರ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗಾಗಿ ಈ ಥರ ಫೇಸಿಗೆ ಅಪ್ಲೈ ಮಾಡಿ ಮಸಾಜ್ ಕೊಡಿ. ಮಸಾಜ್ ಆದಮೇಲೆ ನಿಮ್ಮ ಮುಖವನ್ನು ವಾಶ್ ಮಾಡ್ಕೊಳ್ಳಿ. ಮತ್ತು ಮುಖ ವಾಶ್ ಮಾಡುವಾಗ ತಣ್ಣೀರಿಂದ ಮುಖ ವಾಶ್ ಮಾಡಿದ್ರೆ ಗ್ಲೋ ನೋಡ್ಬೋದು ನೀವು ಕೂಡ. ಮತ್ತು ಫೇಸಿಗೆ ಕೈಗೆ ತುಂಬಾ ವ್ಯತ್ಯಾಸ ಸ್ನೇಹಿತರೆ. ಫೇಸಿಗೆ ಅಪ್ಲೈ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ನನ್ನ ಕೈ ಟ್ಯಾನ್ ಎಲ್ಲ ಕೂಡ ರಿಮೂವ್ ಆಯಿತು ನೋಡಿ. ಕೈ ತೊಳ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಎಷ್ಟು ಟ್ಯಾನ್ ಆಗಿರೋಂಥ ಕೈ, ಬ್ಲ್ಯಾಕ್ ಆಗಿರೋವಂಥದ್ದು ಕೈ ಎಲ್ಲ ಕೂಡ ಗ್ಲೋ ಆಗಿರೋವಂಥದ್ದು. ಒಂಥರ ಶೈನ್ ಬರುತ್ತೆ ಕೈಗಳಾಗಲಿ ಮುಖದ ಮೇಲಾಗಲಿ. ಈ ಥರ ಶೈನ್ ಕೊಡುವಂಥ ಫೇಸ್ ಪ್ಯಾಕು ಖಂಡಿತವಾಗಿ ನನ್ನ ಗೆಳತಿಯ ಒಂದು ಪಾರ್ಲರ್ ಟಿಪ್ಸ್ ನಿಮಗೋಸ್ಕರ ತಂದಿರೋವಂಥದ್ದು. ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಧನ್ಯವಾದ ಎಲ್ರಿಗೂ ಕೂಡ ಸ್ನೇಹಿತರೆ.